ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ರಾಗೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ಗೆ ಹೊಸ ಮುಖ್ಯಸ್ಥರನ್ನು ನೇಮಿಸಿದೆ. ಪಾಕ್ ಜೊತೆಗಿನ ಸಂಘರ್ಷ ತಾರಕಕ್ಕೇರ್ತಾ ಇರೋ ಹೊತ್ತಲ್ಲಿ ಆಪರೇಷನ್ ಸಿಂಧೂರ್ನಲ್ಲಿ ಅತಿ ಮುಖ್ಯ ಪಾತ್ರ ನಿಭಾಯಿಸಿದ ಅಧಿಕಾರಿಯನ್ನ ರಾನ ಚೀಫ್ ಮಾಡಲಾಗಿದೆ. ಪರಾಗ್ ಜೈನ್ ಅನ್ನೋ IPS ಅಧಿಕಾರಿಗೆ ಭಾರತದ ಹೊರಗಿನ ಶತ್ರುಗಳನ್ನ ನೋಡಿಕೊಳ್ಳೋ ಜವಾಬ್ದಾರಿಯನ್ನ ಕೊಡಲಾಗಿದೆ. ತುಂಬಾ ಸೂಕ್ಷ್ಮ ಜಾಗಗಳಲ್ಲಿ ಹಾಗೂ ಮಹತ್ವದ ಸಂದರ್ಭಗಳಲ್ಲಿ ಕೆಲಸ ಮಾಡಿರೋ ಪರ್ಸನ್. ಹಾಗಿದ್ರೆ ಯಾರಿದು ಪರಾಗ್ ಜೈನ್? ಇವರ ಹಿನ್ನೆಲೆ ಏನು? ಆಪರೇಷನ್ ಸಿಂಧೂರ್ನಲ್ಲಿ ಪರಾಗ್ ಯಾವ ರೀತಿ ಇನ್ವಾಲ್ವ್ ಆಗಿದ್ರು? ಮೋದಿ ಸರ್ಕಾರ ಇದ್ದಕ್ಕಿದ್ದಂತೆ ರಾ ಮುಖ್ಯಸ್ಥರನ್ನ ಚೇಂಜ್ ಮಾಡ್ತಿರೋದು ಯಾಕೆ? ಜೊತೆಗೆ ಭಾರತದ ಭದ್ರತೆಗೆ ರಾ ಯಾಕೆ ಇಂಪಾರ್ಟೆಂಟ್? ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಭಾರತದ ಹೊಸ ಸ್ಪೈ ಮಾಸ್ಟರ್ ಯಾರಿದು? ಪರಾಗ್ ಜೈನ್. ಸ್ನೇಹಿತರೆ, ಸಾಮಾನ್ಯವಾಗಿ ಭಾರತದಲ್ಲಿ ದೊಡ್ಡ ಹುದ್ದೆಗಳಿಗೆ ನೇಮಕವಾಗುವ ವ್ಯಕ್ತಿಗಳು ಸ್ವಲ್ಪ ಮಟ್ಟಿಗೆ ಚಿರಪರಿಚಿತರೇ ಆಗಿರ್ತಾರೆ. ಸಾಮಾನ್ಯ ಜನರಿಗೆ ಅಲ್ಲದೇ ಇದ್ರೂ ಕೂಡ ದಿನನಿತ್ಯ ಸುದ್ದಿಯಲ್ಲಿ ಮುಳುಗಿರೋ ಪತ್ರಕರ್ತರಿಗೆ ಗೊತ್ತಿರ್ತಾರೆ. ಕನಿಷ್ಠ ಪಕ್ಷ ಎಲ್ಲೋ ಈ ಹೆಸರನ್ನ ಕೇಳಿರೋ ನೆನಪಿದೆ ಅನ್ನೋ ಮಟ್ಟಿಗಾದರೂ ಹೆಸರಾಗಿರ್ತಾರೆ. ಆದರೆ ಕೇಂದ್ರ ಸರ್ಕಾರ ಈಗ ಅಪಾಯಿಂಟ್ ಮಾಡಿರೋ ವ್ಯಕ್ತಿ ಬಹುಶಃ ಪತ್ರಕರ್ತರಿಗೂ ಕೂಡ ಹೊಸದಾಗಿ ಕೇಳ್ತಿರೋ ರೀತಿ ಅನಿಸ್ತಾ ಇದೆ. ಪರಾಗ್ ಜೈನ್ ಪ್ರೊಫೈಲ್ ನೋಡೋದಾದ್ರೆ ತುಂಬಾ ಇಂಟ್ರೆಸ್ಟಿಂಗ್. 1989ನೇ ಬ್ಯಾಚ್ನ ಪಂಜಾಬ್ ಕಾರ್ಡರ್ ಅಧಿಕಾರಿ. ಅಂದ್ರೆ ತಮ್ಮ ಸರ್ವಿಸ್ನ ಬಹುಕಾಲ ಇಂಥ ಸೂಕ್ಷ್ಮ ಜಾಗದಲ್ಲೇ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಪಂಜಾಬ್ ಅನ್ನೋದು ಒಂದು ಸಾಮಾನ್ಯ ರಾಜ್ಯ ಅಲ್ಲ. ಕಾಶ್ಮೀರ ಬಿಟ್ರೆ ಭದ್ರತಾ ವಿಚಾರದಲ್ಲಿ ಭಾರತದಲ್ಲೇ ಸೂಕ್ಷ್ಮ ಜಾಗ. ಇತ್ತೀಚೆಗಂತೂ ಪ್ರತ್ಯೇಕತಾವಾದಿಗಳಿಗೆ ತುಂಬಾನೇ ಹಾಟ್ ಬೆಡ್ ಆಗ್ತಾ ಇದೆ. ಇಂಥ ಪಂಜಾಬ್ ಅಲ್ಲಿ ಪರಾಗ್ ಜೈನ್ ದಶಕಗಳ ಕಾಲ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಮೊದಲು ಚಂಡೀಗಢದ SSP ಆಗಿ ತಮ್ಮ ವೃತ್ತಿ ಜೀವನವನ್ನ ಶುರು ಮಾಡಿದವರು DGP ಹುದ್ದೆವರೆಗೂ ಪಂಜಾಬ್ನಲ್ಲಿ ಕೆಲಸ ಮಾಡಿದ್ದಾರೆ. DGP ರ್ಯಾಂಕ್ ಅನ್ನೋದು ಯಾವುದೇ ರಾಜ್ಯದ ಪೊಲೀಸ್ ವಿಭಾಗದಲ್ಲಿ ಅತ್ಯುನ್ನತ ಹುದ್ದೆ. ಇಡೀ ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನ ಮುನ್ನಡೆಸಿರ್ತಾರೆ. ಹೀಗಾಗಿ ಪರಾಗ್ ಜೈನ್ ಅವರಿಗೆ ದೊಡ್ಡ ರಾಜ್ಯದಲ್ಲಿ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡಿರೋ, ತುಂಬಾ ಇಂಪಾರ್ಟೆಂಟ್ ಹುದ್ದೆಯಲ್ಲಿ, ಸೂಕ್ಷ್ಮ ಹುದ್ದೆಯಲ್ಲಿ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಎರಡನ್ನೂ ಸಮರ್ಥವಾಗಿ ಬಳಸೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಇವ್ರನ್ನ ಗುರುತಿಸಲಾಗುತ್ತೆ. ಆಪರೇಷನ್ ಸಿಂಧೂರ್ ಮಾಸ್ಟರ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಪರಾಗ್ ಜೈನ್ ಭಾರತದ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದ್ರು. ಪಾಕ್ನ ಎದೆಯನ್ನೇ ಝಲ್ಲೆನಿಸಿದ ವಾಯುಪಡೆಗೆ ಬಹುಮುಖ್ಯ ನೆರವನ್ನ ಕೊಟ್ಟರು. ಏವಿಯೇಷನ್ ರಿಸರ್ಚ್ ಸೆಂಟರ್ನ ಮುಖ್ಯಸ್ಥರಾಗಿದ್ರು. ಏವಿಯೇಷನ್ ರಿಸರ್ಚ್ ಸೆಂಟರ್ ಅಥವಾ ARC ಭಾರತದ ಪರಮೋಚ್ಚ ವೈಮಾನಿಕ ಗುಪ್ತಚರ ಸಂಸ್ಥೆ. ಅಂದರೆ ಸ್ಯಾಟಲೈಟ್ ವಿಮಾನ, ಲಾಂಗ್ ರೇಂಜ್ ಕ್ಯಾಮೆರಾಗಳ ಮೂಲಕ ವೈರಿಗಳ ಮೇಲೆ ಕಣ್ಣಿಡೋದು. ಭಾರತದ ಗಡಿಯಲ್ಲಿ, ಶತ್ರು ದೇಶಗಳ ಸ್ಟ್ರಾಟಜಿಕ್ ಜಾಗಗಳಲ್ಲಿ ಏನೇನು ಚಲನವಲನ ನಡೀತಾ ಇದೆ ಅಂತ ಹೇಳಿ ಗಮನಿಸೋದು. ಆ ಮೂಲಕ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಕಲೆ ಹಾಕೋದು ಈ ARCನ ಮುಖ್ಯ ಕರ್ತವ್ಯ. MiG-25 ಫಾಕ್ಸ್ ಬ್ಯಾಟ್, ಗಲ್ಫ್ ಸ್ಟ್ರೀಮ್ 3 ನಂತಹ ಸರ್ವೆಲೆನ್ಸ್ ವಿಮಾನಗಳ ಮೂಲಕ ಕೂಡ ಏರಿಯಲ್ ಇಂಟೆಲಿಜೆನ್ಸ್ ಕಲೆ ಹಾಕಲಾಗುತ್ತೆ. ಒಂಥರ ಆಕಾಶದಲ್ಲಿರೋ ಭಾರತದ ಕಣ್ಣು ಇದ್ದ ಹಾಗೆ. 62ರ ಭಾರತ ಚೀನಾ ಯುದ್ಧದಲ್ಲಿ ARC ಶುರುವಾಗಿತ್ತು. 71ರಿಂದ ಪರ್ಮನೆಂಟ್ ಆಗಿದೆ. ಆರಂಭದಲ್ಲಿ IB ಮತ್ತು ವಿದೇಶಾಂಗ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಈಗ ನೇರ ರಾದ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ಇಂಥ ARCಗೆ ಪರಾಗ್ ಜೈನ್ ಮುಖ್ಯಸ್ಥರಾಗಿದ್ರು. ಇವರ ಮುಂದಾಳತ್ವದಲ್ಲಿ ARC ಆಪರೇಷನ್ ಸಿಂಧೂರ್ನಲ್ಲಿ ಅತಿ ಮುಖ್ಯ ಪಾತ್ರ ನಿಭಾಯಿಸಿತ್ತು. ನೀವು ಬಹಲ್ಪುರ್ ದಾಳಿಯಲ್ಲಿ ಭಾರತ ಅಷ್ಟು ದೊಡ್ಡ ಜೈಶ್ ಕಾಂಪ್ಲೆಕ್ಸ್ನಲ್ಲಿ ನಿಖರವಾಗಿ ಕಟ್ಟಡದ ಗುಂಬಸ್ಗಳಲ್ಲಿ ಮಿಸೈಲ್ ನುಗ್ಗಿಸಿ ಅದರ ಒಳಗೆ ಹೋಗಿ, ಹಾಗೆ ಇತ್ತು, ಕೊಲ್ಯಾಪ್ಸೇ ಆಗಲಿಲ್ಲ ಗುಂಬಸ್, ಹೋಲ್ ಮಾಡ್ಕೊಂಡು ಒಳಗೆ ಹೋಗಿ ಕೆಳಗಡೆ ಹೋಗಿ ಸ್ಫೋಟ ಆಗಿ ಉಡಾಯಿಸಿತ್ತು ಒಳಗಿದ್ದವ್ರನ್ನ. ಅದನ್ನು ನೀವು ಗಮನಿಸಿರ್ಬೋದು. ಜೊತೆಗೆ ಮುರಿದ್ಕೆಲೂ ಕೂಡ ಅಷ್ಟೇ. ಭಾರತ ನಾಗರಿಕ ವಸತಿ ಪ್ರದೇಶಕ್ಕೆ ಡ್ಯಾಮೇಜ್ ಮಾಡದೆ ಉಗ್ರ ನೆಲೆಯನ್ನ ಮಾತ್ರ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಧ್ವಂಸ ಮಾಡಿತ್ತು. ಇದೆಲ್ಲ ಸಾಧ್ಯ ಆಗೋದು ARC ಕೊಡೋ ಇನ್ಪುಟ್ನಿಂದ. ಆಪರೇಷನ್ ಪೂರ್ತಿ ARC ಉಗ್ರರ ಹಾಗೂ ನಂತರದ ದಿನಗಳಲ್ಲಿ ಪಾಕ್ ಸೇನೆಯ ಸ್ಟ್ರಾಟಜಿಕ್ ಜಾಗಗಳನ್ನು ನಿಖರವಾಗಿ ಪತ್ತೆ ಮಾಡಿ ಮಾಹಿತಿ ಕೊಡ್ತಾ ಇತ್ತು. ಈ ಮಾಹಿತಿ ಆಧಾರದಲ್ಲಿ ನಮ್ಮ ಸೇನೆ ಆಕ್ಯುರೇಟ್ ಆಗಿ ಸ್ಟ್ರೈಕ್ ಮಾಡ್ತಾ ಇತ್ತು. ಹೀಗಾಗಿ ಅಂತ ಕ್ರೂಷಿಯಲ್ ಟೈಮ್ನಲ್ಲಿ ಕೆಲಸ ಮಾಡಿದ ವ್ಯಕ್ತಿ ರಾ ಚೀಫ್ ಆಗ್ತಾ ಇದ್ದಾರೆ ಈಗ. ಪಾಕಿಸ್ತಾನ ಎಕ್ಸ್ಪರ್ಟ್ ಆರ್ಟಿಕಲ್ 370ನಲ್ಲೂ ಇನ್ವಾಲ್ವ್. ಕೇವಲ ಆಪರೇಷನ್ ಸಿಂಧೂರ್ ಅಷ್ಟೇ ಅಲ್ಲ, ಕಳೆದ 2 ದಶಕಗಳಿಂದ ಪರಾಗ್ ರಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ಇತ್ತೀಚೆಗಿನ ಬಹುತೇಕ ಎಲ್ಲ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಆಪರೇಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಖಲಿಸ್ತಾನಿ ಪುಂಡಾಟ ಹೆಚ್ಚಾಗಿರೋ ಕೆನಡಾದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಪಾಕ್ನಲ್ಲಿ ಮುಸುಕುದಾರಿಗಳ ಬೇಟೆ ಶುರುವಾಗೋಕ್ಕೂ ಮೊದಲು ಕೆನಡಾದಲ್ಲಿ ಶುರುವಾಗಿತ್ತು.
ಭಾರತದ ಶತ್ರುಗಳನ್ನ ಇದ್ದಕ್ಕಿದ್ದಂತೆ ಅಪರಿಚಿತರು ಹೊಡೆದು ಹಾಕ್ತಾ ಇದ್ರು ಕೆನಡಾದಲ್ಲಿ. ಕೆನಡಾ ಈ ಆಪಾದನೆಯನ್ನ ಭಾರತದ ಮೇಲೆ ಹಾಕ್ತಾದ್ರೂ ಕೂಡ ಭಾರತ ಅಫಿಷಿಯಲ್ ಆಗಿ ಯಾವತ್ತೂ ಒಪ್ಕೊಂಡಿಲ್ಲ, ಅವ್ರ ಕೈಯಲ್ಲಿ ಸಾಕ್ಷ್ಯ ಕೂಡ ಇಲ್ಲ. ಬಟ್ ಇಂಥ ಇಂಪಾರ್ಟೆಂಟ್ ಘಟನೆ ನಡೀತಾ ಇದ್ದಾಗ ಪರಾಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಅಲ್ಲದೆ ಈ ಹಿಂದೆ ಶ್ರೀಲಂಕಾದಲ್ಲೂ ಕೂಡ ಕಾರ್ಯಾಚರಣೆ ನಡೆಸಿದ್ರು. ಆದರೆ ಪರಾಗ್ ಜೈನ್ರ ಕರಿಯರ್ ನೋಡಿದ್ರೆ ಆಪರೇಷನ್ ಸಿಂಧೂರ್ಗೂ ಮೊದಲು ಅವರ ಇಂಪಾರ್ಟೆಂಟ್ ಕೆಲಸ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಅಂತ ಗುರುತಿಸಲಾಗುತ್ತೆ. ಯಾಕಂದ್ರೆ ಕಾಶ್ಮೀರವನ್ನು ಅಧಿಕಾರಯುತವಾಗಿ ಭಾರತಕ್ಕೆ ಸೇರಿಸಿದ ಆರ್ಟಿಕಲ್ 370 ಕ್ಯಾನ್ಸಲ್ ಮಾಡುವ ಆ ಮಹಾ ಕಾರ್ಯದಲ್ಲಿ ಪರಾಗ್ ಕೆಲಸ ಮಾಡಿದ್ರು. ಜಮ್ಮು ಕಾಶ್ಮೀರ ಶಾಂತಿಯಿಂದ ಇರೋ ರೀತಿಯಲ್ಲಿ ಆ ಟೈಮ್ನಲ್ಲಿ ನೋಡ್ಕೊಂಡಿದ್ರು. ಅದಕ್ಕೂ ಮುನ್ನ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಇದೇ ರಾನಲ್ಲಿ ಪಾಕಿಸ್ತಾನ್ ಡೆಸ್ಕ್ ನ ನಿಭಾಯಿಸ್ತಾ ಇದ್ರು. ಅಂದ್ರೆ ಯಾವುದೇ ಗುಪ್ತಚರ ಸಂಸ್ಥೆಯಲ್ಲಿ ತಮ್ಮ ಮುಖ್ಯ ಶತ್ರುಗಳ ವಿರುದ್ಧ ಪ್ರತ್ಯೇಕ ಡೆಸ್ಕ್ಗಳಿರ್ತವೆ, ವಿಭಾಗಗಳಿರ್ತವೆ. ಅದೇ ರೀತಿ ನಮ್ಮ ರಾನಲ್ಲೂ ಕೂಡ ಪಾಕಿಸ್ತಾನ ಡೆಸ್ಕ್, ಚೈನಾ ಡೆಸ್ಕ್, ಆಗ್ನೇಯ ರಾಷ್ಟ್ರಗಳ ಡೆಸ್ಕ್, ಮಿಡಲ್ ಈಸ್ಟ್ ಡೆಸ್ಕ್, ಆಫ್ರಿಕಾ ಡೆಸ್ಕ್, ಕೊನೆಗೆ ಉಳಿದ ಅನ್ಯ ರಾಷ್ಟ್ರಗಳಿಗೊಂದು ಡೆಸ್ಕ್, ಹೀಗೆ ಡೆಸ್ಕ್ಗಳಿರ್ತವೆ. ನೀವು ಗಮನಿಸಬಹುದು ಪಾಕಿಸ್ತಾನಕ್ಕೆ ಮಾತ್ರ ಸಪರೇಟ್ ಡೆಸ್ಕ್ ಇದೆ. ಉಳಿದ 3 ಡೆಸ್ಕ್ಗಳು ರೀಜನ್ಗೊಂದ್ರಂತೆ ಇದಾವೆ, ಪ್ರದೇಶವಾರು ಇದಾವೆ. ಸೊ ಇಂಥ ಪಾಕಿಸ್ತಾನ ರಾ ಡೆಸ್ಕ್ ನ ಮುಖ್ಯಸ್ಥರಾಗಿ ಪರಾಗ್ ಜೈನ್ ಈ ಹಿಂದೆನೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಪಾಕ್ ಅನ್ನೋದು ಪರಾಗ್ ಜೈನ್ ಅವರಿಗೆ ಅಂಗೈ ರೇಖೆಗಳಷ್ಟೇ ಚಿರಪರಿಚಿತ. ಅಷ್ಟೊಂದು ಪಳಗಿದ್ದಾರೆ ಪಾಕ್ ವಿಚಾರದಲ್ಲಿ. ಇಂಥ ಪಾಕ್ ಎಕ್ಸ್ಪರ್ಟ್ ಈಗ ನಮ್ಮ ಸ್ಪೈ ಮಾಸ್ಟರ್ ಆಗ್ತಿದ್ದಾರೆ. ಕಾದಿದೆ ಭಾರಿ ಚಾಲೆಂಜ್. ಹೀಗೆ 30 ವರ್ಷಗಳ ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಹಲವಾರು ಅತ್ಯಂತ ಇಂಪಾರ್ಟೆಂಟ್ ರೋಲ್ಗಳನ್ನು ನಿಭಾಯಿಸಿರುವ ವ್ಯಕ್ತಿ ರಾ ಚೀಫ್ ಆಗ್ತಾ ಇದ್ದಾರೆ. ಈ ಹಿಂದೆ ರಾ ಚೀಫ್ ಆಗಿದ್ದ ರವಿ ಸಿನ್ಹಾರ ಜಾಗಕ್ಕೆ ಅಪಾಯಿಂಟ್ ಆಗ್ತಿದ್ದಾರೆ. ಮುಂದಿನ 2 ವರ್ಷಗಳ ಕಾಲ ಭಾರತದ ಹೊರಗಿನ ಶತ್ರುಗಳನ್ನು ನಿಭಾಯಿಸ್ತಾರೆ. ಆದರೆ ಪರಾಗ್ ಜೈನ್ರ ಕೆಲಸ ಅಷ್ಟು ಈಸಿ ಇಲ್ಲ. ರಾ ಸದ್ಯ 2 ಫೇಲ್ಯೂರ್ನ ಫೇಸ್ ಮಾಡಿದೆ. ಒಂದು, ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಪತನ. ಹಸೀನಾ ಆಡಳಿತದ ವಿರುದ್ಧ ಅಸಮಾಧಾನ ಇದೆ ಅನ್ನೋದು ಭಾರತ ಗೊತ್ತಾದ್ರೂ ಕೂಡ ಇದ್ದಕ್ಕಿದ್ದಂತೆ ದೊಡ್ಡ ದಂಗೆ ಆಗ್ಬಿಡುತ್ತೆ. ಹಸೀನಾ ಓಡ್ ಬರಂಗಾಗತ್ತೆ. ಪಾಕ್ ಬಾಂಗ್ಲಾದಲ್ಲಿರೋ ಮೂಲಭೂತವಾದಿಗಳನ್ನ ಬಳಸಿಕೊಂಡು ಸರ್ಕಾರವನ್ನೇ ಬೀಳಿಸುತ್ತೆ ಅನ್ನೋ ಐಡಿಯಾ ಸಿಕ್ಕಿರಲಿಲ್ಲ. ಹೀಗಾಗಿ ಸೆಕ್ಯೂರಿಟಿ ವಲಯದಲ್ಲಿ ರಾನ ಫೇಲ್ಯೂರ್ ಅಂತ ಗುರುತಿಸ್ತಾ ಇದ್ದಾರೆ. ಅದೇ ರೀತಿ ಯಶಸ್ವಿ ಆಪರೇಷನ್ ಸಿಂಧೂರ್ ನಡೆಸಿದ್ರು ಕೂಡ ಪಹಲ್ಗಾಮ್ ದಾಳಿ ಗುಪ್ತಚರ ಸಂಸ್ಥೆಯ ಪಾಲಿಗೆ ಒಂದು ಕಹಿ ವಿಚಾರ. ಅಯ್ಯೋ, ನಮಗೆ ಪತ್ತೆ ಹಚ್ಚಕ್ಕಾಗಿಲ್ವಲ್ಲ ಅಂತ. ಉಗ್ರರು ಪ್ರತಿದಿನ ದಾಳಿ ಮಾಡೋಕೆ ಹೊಂಚಾಗ್ತಿರ್ತಾರೆ. ಪ್ರತಿದಿನ ಇಂಟೆಲ್ ರಿಪೋರ್ಟ್ಸ್ ಬರ್ತಾನೆ ಇರ್ತವೆ, ಇಲ್ಲಿ ಬರ್ತಿದ್ದಾರೆ ಅಲ್ಲಿ ಬರ್ತಿದ್ದಾರೆ ಅಂತ. ಅದರ ಆಧಾರದ ಮೇಲೆನೆ ಭದ್ರತಾ ಪಡೆಗಳು ಪ್ರತಿದಿನ ಆ ಪ್ಲಾನ್ ನ ಮಟ್ಟ ಹಾಕ್ತಾನೆ ಇರ್ತಾರೆ, ಎನ್ಕೌಂಟರ್ ಮಾಡ್ತಾನೆ ಇರ್ತಾರೆ. ಆದ್ರೆ ಉಗ್ರರು ಒಂದು ದಿನ ಯಶಸ್ವಿ ಆದ್ರೆ ಸಾಕಲ್ಲ ಕಪ್ಪು ಚುಕ್ಕೆಯನ್ನ ಮೆತ್ತಿ ಹೋಗೋಕೆ. ಹಾಗಾಗಿ ಅದನ್ನ ಕೂಡ ಅವಾಯ್ಡ್ ಮಾಡೋದು ಚಾಲೆಂಜ್ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ. ಸೊ ಅದಾಗೋಯ್ತು. ಅದೊಂದಿನ ಯಶಸ್ವಿ ಆಗ್ಬಿಟ್ರು ಉಗ್ರರು. ರಾಗೂ ಕೂಡ ಅದರಿಂದ ಬಹಳ ಕಹಿ ಆಗಿದೆ ಆ ಘಟನೆಯಿಂದಾಗಿ. ಸೊ ಬ್ಯಾಕ್ ಟು ಬ್ಯಾಕ್ 2 ಸೆಟ್ ಬ್ಯಾಕ್ ಗಳನ್ನ ರಾ ಫೇಸ್ ಮಾಡಿದೆ. ಜೊತೆಗೆ ರಾದಲ್ಲಿ ಆಂತರಿಕ ಕಲಹ ಇದೆ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ಇದೇ ಕಾರಣಕ್ಕೆ ರವಿ ಸಿನ್ಹಾರನ್ನ ಕಂಟಿನ್ಯೂ ಮಾಡಲಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮೋದಿ ಸರ್ಕಾರ ಹೀಗೆ ಒಂದೇ ಟರ್ಮ್ಗೆ ತಮ್ಮ ಅಧಿಕಾರಿಗಳನ್ನ ಮನೆಗೆ ಕಳಿಸೋದಿಲ್ಲ. ಬಹಳ ಇವರಿಗೆ ಕರೆಕ್ಟ್ ಆಗಿ ಇವ್ರ ಜೊತೆ ಸೆಟ್ ಆಗೋರ್ನ ಹುಡುಕಿ ಹಾಕೊಂತಾರೆ ಮತ್ತು ಅವ್ರನ್ನೇ ಕಂಟಿನ್ಯೂ ಮಾಡ್ತಾರೆ. ಆದರೆ ರವಿ ಸಿನ್ಹಾ ವಿಚಾರದಲ್ಲಿ ಆ ಶಿಷ್ಟಾಚಾರವನ್ನ ಅಥವಾ ಆ ಒಂದು ಸಂಪ್ರದಾಯವನ್ನ ಡ್ರಾಪ್ ಮಾಡಿದ್ದಾರೆ. ಇದಕ್ಕೆ ರಾ ವೈಫಲ್ಯ ಮತ್ತು ಆಂತರಿಕ ಬಡಿದಾಟ ಕಾರಣ ಅನ್ನೋ ರಿಪೋರ್ಟ್ಸ್ ಇದಾವೆ. ಹೀಗೆ ಸಾಕಷ್ಟು ಸವಾಲುಗಳ ಮಧ್ಯೆ ಪರಾಗ್ ಜೈನ್ ರಾ ಚೀಫ್ ಆಗ್ತಾ ಇದ್ದಾರೆ. ಸೊ ಪರಾಗ್ ಅವರ ಕಾರ್ಯ ತುಂಬಾ ಚೆನ್ನಾಗಿ ನಡೀಲಿ, ಪಾಕಿಸ್ತಾನಕ್ಕೆ ವಾಸ್ತವದ ಸ್ಪರ್ಶ ಆಗಲಿ ಅಂತ ನಾವು ಕೂಡ ಆಶಿಸೋಣ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.